ಬನ್ನಿ. ನಾನಾತ್ಮ ಶಾಂತ ಸ್ವರೂಪನಾಗಿದ್ದೆ. ನಾನಾತ್ಮ ಶಾಂತ ಸ್ವರೂಪನಾಗಿದ್ದೇನೆ. ನಾನಾತ್ಮ ಶಾಂತ ಸ್ವರೂಪನಾಗಿದ್ದೇನೆ. ನಾನಾತ್ಮ ಶಾಂತ ಸ್ವರೂಪನಾಗಿದ್ದೇನೆ. ಎಲ್ಲರೂ ಶಾಂತ ಸ್ವರೂಪ ಆತ್ಮ ಆಗಿದ್ದೇನೆ ಎಂಬ ಸ್ವಮಾನದಲ್ಲಿ ಸೆಟ್ ಆಗಿ, ಸ್ವಮಾನದಲ್ಲಿ ಸ್ಥಿತರಾಗಿ, ನಾನಾತ್ಮ ಶಾಂತ ಸ್ವರೂಪನಾಗಿದ್ದೇನೆ. ಸ್ವಮಾನದಲ್ಲಿ ಸ್ಥಿತರಾಗಿ ನಾನಾತ್ಮ ಶಾಂತ ಸ್ವರೂಪನಾಗಿದ್ದೆ. ಹೃದಯದಿಂದ ಹೇಳಿ. ಸ್ವಮಾನದ ವರ್ಣನೆಯನ್ನು ಹೃದಯದಲ್ಲಿ ವರ್ಣಿಸಿ. ನಾನಾತ್ಮ ಶಾಂತ ಸ್ವರೂಪನಾಗಿದ್ದೇನೆ. ಹೃದಯದಲ್ಲಿ ಸ್ವಮಾನವನ್ನು ವರ್ಣಿಸಿ. ನಾನಾತ್ಮ ಶಾಂತ ಸ್ವರೂಪನಾಗಿದ್ದೆ. ಶಾಂತ ಸ್ವರೂಪನಾಗಿದ್ದೇನೆ ಎಂದಾಗ ಒಂದು ಕಣ್ಣಿನಲ್ಲಿ ಪರಮಧಾಮ ಕಾಣಬೇಕು. ಕಾಣಿಸ್ತಾ ಇದೆಯಾ? ಒಂದು ಕಣ್ಣಿನಲ್ಲಿ ಪರಮಧಾಮ, ಇನ್ನೊಂದು ಕಣ್ಣಿನಲ್ಲಿ ಸ್ವರ್ಗ, ವೈಕುಂಠ, ಸುಖಧಾಮ ಕಾಣಿಸ್ತಾ ಇದೆಯಾ? ಪ್ರಯತ್ನ ಮಾಡಿ. ಸ್ಥೂಲ ಕಣ್ಣುಗಳೆರಡು. ಒಂದು ಕಣ್ಣಿನಲ್ಲಿ ಪರಮಧಾಮ ಅಂದಾಗ ಪರಮಧಾಮ ಜ್ಞಾನ ಸೂರ್ಯ ಕಾಣಬೇಕು, ಬಿಂದು ಬಾಬಾ ಕಾಣಿಸ್ಬೇಕು. ಕಾಣಿಸ್ತಾರ? ಪ್ರಯತ್ನ ಮಾಡಿ ನೋಡಿ. ಅಂತರ್ಚಕ್ಷುಗಳಿಂದ ಟ್ರೈ ಮಾಡಿ. ಸ್ಥೂಲ ಕಣ್ಣುಗಳಿಗೆ ಕಾಣಿಸುವುದು, ಅಂತರ್ಚಕ್ಷುಗಳಿಗೆ ಕಾಣಿಸುವುದು. ದಿವ್ಯ ಬುದ್ಧಿ ರೂಪಿ ನೇತ್ರಕ್ಕೆ ಕಾಣಿಸುವುದು. ಒಂದು ಕಣ್ಣಿನಲ್ಲಿ ಪರಮಧಾಮ ಕಾಣಿಸ್ತಾ ಇದೆಯಾ? ಪ್ರಯತ್ನ ಮಾಡಿ. ಪರಮಧಾಮ ಹೇಗಿದೆ? 4 ಕೊಡೆ, ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು, ಜ್ಯೋತಿರ ಬಿಂದು, ಅಖಂಡ ಜ್ಯೋತಿ, ಜಗಂತಿ ಜ್ಯೋತಿ ಶಿವಬಾಬಾ ಕಾಣಿಸ್ತಾ ಇದೆ. ಇನ್ನೊಂದು ಕಣ್ಣಿನಲ್ಲಿ ಸ್ವರ್ಗ, ವೈಕುಂಠ ಕಾಣಿಸ್ತಾ ಇದೆಯಾ? ಅನುಭವ ಮಾಡಿ. ನಾನಾತ್ಮ ಶಾಂತ ಸ್ವರೂಪನಾಗಿದೆ. ನಾನಾತ್ಮ ಶಾಂತ ಸ್ವರೂಪನಾಗಿದ್ದೆ. ಶಾಂತ ಸ್ವರೂಪನಾಗಿದ್ದೆ. ಸ್ವಮಾನದ ಸೀಟಿನಲ್ಲಿ ಸ್ಥಿತರಾಗಬೇಕು, ಸೆಟ್ಟಾಗಬೇಕು. ಆತ್ಮ ಎರಡು ಕಣ್ಣುಗಳ ಮಧ್ಯದಲ್ಲಿ ಬಿಂದುವಾಗಿ ಹೊಡಿತಾ ಇದೆ. ನಾನಾತ್ಮ ಶಾಂತ ಸ್ವರೂಪ. ಒಂದು ಕಣ್ಣಿನಲ್ಲಿ ಪರಮಧಾಮ. ಪ್ರಯತ್ನ ಮಾಡಿ ನೋಡಲಿಕ್ಕೆ ಕಾಣಿಸುತ್ತೆ. ಪ್ರಾಕ್ಟಿಕಲ್. ಪ್ರಯತ್ನಂ ಸರ್ವಸಿದ್ಧಿ ಸಾಧನ. ಪ್ರಯತ್ನ ಮಾಡಿ ನೋಡಿದಾಗ 100% ಕಾಣಿಸುತ್ತೆ. ಯಾರ ಬುದ್ಧಿ ಲೈನ್ ಕ್ಲಿಯರ್ ಇದೆ? ಒಂದು ಕಣ್ಣಿನಲ್ಲಿ ಪರಮಧಾಮ, ಪರಮಧಾಮ ಅನುಭವ ಮಾಡಿ. ಪರಮಧಾಮ ಕಾಣಿಸ್ತಾ ಇದೆ. ಬಿಂದು ಬಾಬಾ ಕಾಣಿಸ್ತಾ ಇದ್ದಾರೆ. ಇನ್ನೊಂದು ಕಣ್ಣಿನಲ್ಲಿ ಸ್ವರ್ಗ. ಆಸ್ತಿ, ಪರಮಾತ್ಮ ಒಂದು ಕಡೆ ಕಂಡ್ರೆ ಪರಮಾತ್ಮನ ಆಸ್ತಿ. ಗತಿ ಒಂದು ಕಡೆ, ಸದ್ಗತಿ ಒಂದು ಕಡೆ, ಶಾಂತಿ ಒಂದು ಕಡೆ, ಸುಖ ಒಂದು ಕಡೆ. ಕಣ್ಣಲ್ಲಿ ಅನುಭವ ಮಾಡಿ. ಒಂದು ಕಡೆ ಮುಕ್ತಿ, ಇನ್ನೊಂದು ಕಡೆ ಜೀವನ ಮುಕ್ತಿಧಾಮ. ಮುಕ್ತಿಧಾಮ, ಜೀವನ ಮುಕ್ತಿಧಾಮ.
ಶಾಂತಿಧಾಮ ಸುಖಧಾಮ ಗತಿ ಸದ್ಗತಿ अल्प और बे और अल्प अनुभव ಮಾಡಿ बाप और वर्षा ತಂದೆ ಮತ್ತು ಆಸ್ತಿ ಅಪ್ಪಾಜಿ ಮತ್ತು ಅಪ್ಪಾಜಿ ಆಸ್ತಿ ಅಪ್ಪಾಜಿ ಆಸ್ತಿ ಅಂದ ತಕ್ಷಣ ಸ್ವರ್ಗ ಅಪ್ಪಾಜಿ ಅಂದ ತಕ್ಷಣ ಬಿಂದು ಅಖಂಡ ಜ್ಯೋತಿ ಶಿವ ಬಾಬಾ ಮತ್ತು ವೈಕುಂಠ ನಾನಾತ್ ಶಾಂತ ಸ್ವರೂಪನಾಗಿದ್ದೇನೆ ಶಾಂತ ಸ್ವರೂಪನಾಗಿದ್ದೇನೆ ನಾನಾತ್ ಶಾಂತ ಸ್ವರೂಪನಾಗಿದ್ದೇನೆ ಶಾಂತ ಸ್ವರೂಪನಾಗಿದ್ದೇನೆ ಕೋಟಿಯಲ್ಲಿ ಕೆಲವರು ಕೆಲವರಲ್ಲಿ ಕೆಲವರು ಮನಸ್ಸು ಬುದ್ಧಿಯನ್ನು ಏಕಾಗ್ರಗೊಳಿಸಬಲ್ಲರು ಒಂದು ಕಣ್ಣಿನಲ್ಲಿ ಪರಮಧಾಮ ನಿರ್ವಾಣಧಾಮ ಶಾಂತಿಧಾಮ ಇನ್ನೊಂದು ಕಣ್ಣಿನಲ್ಲಿ ಸುಖಧಾಮ ಸ್ವರ್ಗ ವೈಕುಂಠ ಅನುಭವ ಮಾಡಿ ಶಾಂತ ಸ್ವರೂಪನಾಗಿದ್ದೇನೆ ಹೀಗೆ ಶಾಂತಿ ಅನುಭವದಲ್ಲಿ ಹೋಗುತ್ತಾ ಹೋಗುತ್ತಾ ನಾನು ಆತ್ಮ ಅಶರೀರಿಯಾಗುತ್ತಿದ್ದೇನೆ ಅಶರೀರಿ 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 ಸೆಕೆಂಡಿನಲ್ಲಿ ಪರಮಧಾಮವನ್ನು ತಲುಪುತ್ತಿದ್ದೇನೆ ನನಾತ್ಮ 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 ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮನಾಗಿದ್ದೇನೆ ಪರಮಧಾಮದಲ್ಲಿ ನನಾತ್ಮ ಜ್ಞಾನ ಸೂರ್ಯನನ್ನು ಟಚ್ ಮಾಡಿ ಬಿಂದು ಬಾಬಾರವರನ್ನು ಟಚ್ ಮಾಡಿ ಬಿಂದು ಹೋಗಿ ಬಿಂದು ಬಾಬಾರವರನ್ನು ಟಚ್ ಮಾಡ್ತಾ ಇದೆ ನನಾತ್ಮ ನನಾತ್ಮ ಬಿಂದು 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 ಅಶರೀರಿ ಯಾಕೆ ಶರೀರ ಲೋಪವಾಗಿ ಆತ್ಮ ಜ್ಯೋತಿ ಮಾತ್ರ ಪರಮಧಾಮದಲ್ಲಿ ಸೆಕೆಂಡಿನಲ್ಲಿ ಹೋಗಿ ಸೇರಿಕೊಂಡಿದೆ ಪರಮಧಾಮದಲ್ಲಿ ಜ್ಞಾನ ಸೂರ್ಯ ಇದ್ದಾರೆ ಅವರನ್ನು ಅಂಟಿಕೊಂಡಿದೆ ಆತ್ಮ ಅವರ ಸಮಾನ ಆಗಿದೆ ಆತ್ಮ ಅನುಭವ ಮಾಡಿ ಪರಮಾತ್ಮನ ಸಮಾನವಾಗಿದೆ ಆತ್ಮ ಜ್ಞಾನ ಸೂರ್ಯನ ಕಂಬೈನ್ಡ್ ಸ್ವರೂಪದಲ್ಲಿದೆ ಯೋಗ ಅಗ್ನಿಯ ಅನುಭೂತಿಯನ್ನು ಮಾಡಿ ನಾನಾತ್ಮ ನಾನಾತ್ಮ ನಾನು ಆತ್ಮ ನಾನು ಆತ್ಮ ನಾನು ಬಿಂದು 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 ಪರಮಧಾಮದಲ್ಲಿ ಅಪ್ಪಾಜಿಯ ಜೊತೆಗೆ ಜ್ಞಾನ ಸೂರ್ಯನ ಜೊತೆ ಕುಳಿತಾಗ ಜ್ಞಾನ ಸೂರ್ಯನಲ್ಲಿರುವ ಎಲ್ಲ ಅಗ್ನಿ ನಾನು ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು ಭಸ್ಮವಾಗಿದೆ ನಾನಾತ್ಮ 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 ಬಿಂದು 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 ಶಾಂತ ಸ್ವರೂಪನಾಗಿದ್ದೇನೆ ಶಾಂತ ಸ್ವರೂಪನಾಗಿದ್ದೇನೆ ಪರಮಧಾಮದಲ್ಲಿ ಜ್ಞಾನ ಸೂರ್ಯನೊಂದಿಗೆ ಕಂಬೈನ್ಡ್
ನಾನು ಬೆದ್ದು ಪರಮಾತ್ಮ ಬೆದ್ದು. ಎಲ್ಲರೂ ಅನುಭವ ಮಾಡ್ತಾ ಇದ್ದೀರಿ. ನಿರ್ವಾಣಧಾಮದಲ್ಲಿ ಕುಳಿತುಕೊಂಡಿದ್ದೇವೆ, ಜ್ಞಾನ ಸೂರ್ಯನ ಜೊತೆಗೆ ಅಂಟಿಕೊಂಡಿದ್ದೇವೆ, ಯೋಗ ಅಗ್ನಿಯ ಅನುಭೂತಿಯನ್ನು ಮಾಡ್ತಾ ಇದ್ದೇವೆ. ಕೆಲ ಕ್ಷಣಗಳನ್ನು ರಾಮನ ಹೃದಯದಲ್ಲಿ ಕುಳಿತು ಮಡಿಲಿನ ಅನುಭವ ಮಾಡುತ್ತಿದ್ದೇನೆ. ನಾನಾತ್ಮನ ತಂದೆಯ ಜೊತೆಗೆ ಪರಮಧಾಮದಲ್ಲಿ. ಸ್ವೀಟ್ ಸೈಲೆನ್ಸ್, ಶಾಂತಿ, ಎಲ್ಲ ವಿಕರ್ಮಗಳು ಭಸ್ಮ. ಜ್ಞಾನ ಸೂರ್ಯನ ಅಗ್ನಿ ಇದೆಯಲ್ವಾ, ಪ್ರಜ್ವಲಿಸುತ್ತಿದೆ. ಅಗ್ನಿಯಲ್ಲಿ ಆತ್ಮದಲ್ಲಿರುವ ಎಲ್ಲ ತುಕ್ಕು ಕ್ಲೀನ್ ಆಗುತ್ತಿದೆ. ಆತ್ಮ ಪವಿತ್ರ ಬಂಗಾರವಾಗಿ ಹೊಳೆಯಲಾರಂಭಿಸಿದೆ. ಯೋಗ ಅಗ್ನಿಯ ಅನುಭೂತಿಯನ್ನು ಆಶ್ಚರ್ಯ ಜ್ವಾಲಾ ಸ್ವರೂಪದಲ್ಲಿ, ಕಂಬೈನ್ಡ್ ಸ್ವರೂಪದಲ್ಲಿ ಸ್ಥಿತನಾಗಿ ಪರಮಧಾಮದಲ್ಲಿ ಕೆಲ ಕ್ಷಣಗಳನ್ನು ಕಳೆಯುತ್ತಿದ್ದೇನೆ. ಅಪ್ಪಾಜಿಯ ಜೊತೆ ಕಂಬೈನ್ಡ್ ಆಗಿ ಎಲ್ಲ ಮಾತುಗಳಿಂದ ಫುಲ್ ಸ್ಟಾಪ್. ನಿರ್ವ್ಯರ್ಥ ನಿರ್ವಿಕಲ್ಪ ಸೈಲೆನ್ಸ್.
ಬೇರೆ ಯಾವುದೇ ಸಂಕಲ್ಪವಿಲ್ಲ. ನಾನು ಶಿವ ಬಾಬಾ ಅವರನ್ನು ಅಂಟಿಕೊಂಡು ಕುಳಿತುಕೊಂಡು ಬಿಟ್ಟಿದ್ದೇನೆ. ಅವರಲ್ಲಿರುವ ಎಲ್ಲ ಶಕ್ತಿ ನನ್ನ ಆತ್ಮದಲ್ಲಿ ತುಂಬಿಕೊಳ್ಳುತ್ತಿದೆ. ಜ್ವಾಲಾ ಸ್ವರೂಪ, ಜ್ವಾಲಾ ಸ್ವರೂಪ. ಅಶರೀರಿ 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 ನನ್ನ ಆತ್ಮ. ಬೇರೆ ಯಾವುದೇ ಸಂಕಲ್ಪವಿಲ್ಲ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನೊಂದಿಗೆ ಅಂಟಿಕೊಂಡು ಕುಳಿತಿದ್ದೇನೆ. ಮನಾಭವ, ಮನಾಭವ. ಬೇರೆ ಯಾವುದು ಸಂಕಲ್ಪ ಇಲ್ಲ. ನಾನು ನನ್ನ ಅಪ್ಪಾಜಿ, ಬೇರೆ ಯಾವುದೇ ಸಂಕಲ್ಪವಿಲ್ಲ. ಮನಾಭವ, ಮನಾಭವ, ಮನ್ಮನಾಭವ, ಮನ್ಮನಾಭವ, ಮನ್ಮನಾಭವ. ಮನಸ್ಸು ಒಬ್ಬ ಈಶ್ವರನೊಂದಿಗೆ ಜೋಡಿದೆ, ಹೃದಯ ರಾಮನೊಂದಿಗೆ ಜೋಡಿದೆ. ಬೇರೆ ಎಲ್ಲೂ ಇಲ್ಲ. ನಾನು ನನ್ನ ಬಾಬಾ. ಮನ್ಮನಾಭವ, ಮನ್ಮನಾಭವ. ನಿರಂತರ ಜ್ಞಾನ ಸೂರ್ಯನ ಜೊತೆಗೆ ಕಂಬೈನ್ ಸ್ವರೂಪದ ಅನುಭವ ಮಾಡುತ್ತ ನಾನಾತ್ಮ ಪರಮಧಾಮದಿಂದ ಸೂಕ್ಷ್ಮ ವತನಕ್ಕೆ ಬಂದು ಜ್ಞಾನ ಸೂರ್ಯನಿಂದ ಸಾಕಷ್ಟು ಶಕ್ತಿಯನ್ನು ತುಂಬಿಕೊಂಡು ನಾನು ಆತ್ಮ ಸೂಕ್ಷ್ಮ ವತನದಲ್ಲಿ ಬಂದಿದ್ದೇನೆ. ಸೂಕ್ಷ್ಮ ವತನದಲ್ಲಿ ಆಕಾರಿ ಫರಿಸ್ತಾ ಆಗಿದ್ದೇನೆ. ಆಕಾರಿ ಫರಿಸ್ತಾ ಆಗಿ ಎದುರುಗಡೆ ವಿಶ್ವದ ಗ್ಲೋಬನ್ನು ನೋಡ್ತಾ ಇದ್ದೇನೆ. ಬಾಪ್ ದಾದಾ ಸ್ವಲ್ಪ ಎಚ್ಚರದಲ್ಲಿದ್ದಾರೆ. ಬಾಪ್ ದಾದಾರವರ ನಯನಗಳಿಂದ ಶಕ್ತಿಶಾಲಿ ಕಿರಣಗಳೇ ಕಿರಣಗಳು ನಾನಾತ್ಮ ಫರಿಸ್ತೆಯ ಮಸ್ತಕದಲ್ಲಿ ತುಂಬಿಕೊಳ್ತಾ ಇರುವುದನ್ನು ಅನುಭವ ಮಾಡಿ ವಿಶ್ವದ ಗ್ಲೋಬ್ಗೆ ನಿರಂತರ ಸಕಾಶವನ್ನು ಕೊಡುವಂಥದ್ದು. ಎಲ್ಲ ಕೋಟ್ಯಾನುಕೋಟಿ ಆತ್ಮಗಳ ಪ್ರತಿ ಶುಭ ಭಾವನೆ, ಶುಭ ಕಾಮನೆ, ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಆಶೀರ್ವಾದವನ್ನು ಕೊಡಿ. ತೆಗೆದುಕೊಳ್ಳೋದು ಕೊಡೋದು, ತೆಗೆದುಕೊಳ್ಳೋದು ಕೊಡೋದು, ತೆಗೆದುಕೊಳ್ಳುವುದು ಕೊಡೋದು, ತೆಗೆದುಕೊಳ್ಳುವುದು ಕೊಡುವುದು. ಆಶೀರ್ವಾದವನ್ನು ಅನುಭವ ಮಾಡಿ. ಶಿವ ಬಾಬಾ ಬಾಪ್ ದಾದಾರವರಿಂದ ಶಕ್ತಿ ಕಿರಣಗಳನ್ನು ಗ್ರಹಿಸಿ ವಿಶ್ವದ ಎಲ್ಲ ಆತ್ಮಗಳಿಗೆ ಸಕಾಶವನ್ನು ಆಶೀರ್ವಾದವನ್ನು ಕೊಡಿ. ಸತ್ಯ ಹೃದಯದಿಂದ ಕೊಡಿ, ಸತ್ಯ ಹೃದಯದಿಂದ ಕೊಡಿ. ಅಪಕಾರಿಗಳಿಗೂ ಕೊಡಿ ಆಶೀರ್ವಾದಗಳನ್ನು, ಶತ್ರುಗಳಿಗೂ ಕೊಡಿ. ಬಾಬಾ ಹೇಳೋದಿಷ್ಟೇ ಮಕ್ಕಳೇ, ಆಶೀರ್ವಾದ ಕೊಡ್ತಾ ಇರಬೇಕು ಮಕ್ಕಳೇ. ಅಂದರೆ ಎಲ್ಲ ಕೆಲಸಗಳಾಗ್ತವೆ, ಪುರುಷಾರ್ಥ ಸಹಜವಾಗ್ತದೆ. ಆಶೀರ್ವಾದವನ್ನು ಪಡೆದುಕೊಳ್ಳಿ, ಎಲ್ಲ ಕೆಲಸಗಳಾಗ್ತವೆ. ಉಮ್ಮಂಗ ಉತ್ಸಾಹದಿಂದ ಆಶೀರ್ವಾದವನ್ನು ಕೊಡಿ, ಆಶೀರ್ವಾದವನ್ನು ಕೊಡಿ. ಹೇಗೆ ಕೊಡ್ತೀರಾ? ಬಾಬಾ ಶಿವ ಬಾಬಾರವರಿಂದ ತೆಗೆದುಕೊಳ್ತಾ ಇದ್ದೀರಿ, ಕೊಡ್ತಾ ಇದ್ದೀರಿ. ಸತ್ಯ ಹೃದಯದ ಮೇಲೆ ಸಾಹೇಬರಾಜಿ
ಕೊಡ್ತಾ ಇದ್ದರೆ ನಿರಂತರವಾಗಿ ಎಲ್ಲ ಆಶ್ರಮಗಳು, ಅಪಕಾರ ಮಾಡಿರುವ ಆಶ್ರಮಗಳಿಗೂ ಆಶೀರ್ವಾದ, ಉಪಕಾರ ಮಾಡಿರುವ ಆಶ್ರಮಗಳಿಗೂ ಆಶೀರ್ವಾದ, ಇಡೀ ವಿಶ್ವದ ಆಶ್ರಮಗಳಿಗೆ ಸಕಾಶ ಆಶೀರ್ವಾದ. ಶಿವ ಬಾಬಾ ಬಾಪ್ದಾದ ನಮ್ಮೆಲ್ಲರ ಮಸ್ತಕದಲ್ಲಿ ನಿರಂತರ ತಾಕತ್ತನ್ನು ತುಂಬ್ತಾ ಇದ್ದಾರೆ. ಶಾಂತಿಯ ಕಿರಣಗಳೇ ಕಿರಣಗಳು, ಶಕ್ತಿಯ ಕಿರಣಗಳೇ ಕಿರಣಗಳು. ನನ್ನ ಆತ್ಮ ತುಂಬಿಕೊಂಡು ಭರ್ಪೂರವಾಗಿ ವಿಶ್ವದ ಗ್ಲೋಬ್ 4 ಕಡೆ ಹರಡಿಸುತ್ತಿದ್ದೇನೆ. ನಿರಂತರ ಹರಡಿಸುತ್ತಿದ್ದೇನೆ, ನಿರಂತರ ಹರಡಿಸುತ್ತಿದ್ದೇನೆ. ಶಕ್ತಿ, ಶಾಂತಿ, ಪವಿತ್ರತೆಯ ಕಿರಣಗಳನ್ನು ಹರಡಿಸಿ ಹರಡಿಸಿ ಹರಡಿಸಿ. ಎಲ್ಲರೂ ಹರಡಿಸ್ತಾ ಇದ್ದೀರಿ. ನಿರಂತರ ಸಕಾಶವನ್ನು ಕೊಡುತ್ತೆ. ಪ್ರಕೃತಿಯ 5 ತತ್ವಗಳು ಕೂಡ ಸಂತುಷ್ಟವಾಗ್ತಾ ಇದೆ. ಬಾಪ್ ದಾದಾ ಮುಗುಳ್ನಗ್ತಾ ಇದ್ದಾರೆ ಎಲ್ಲ ಮಕ್ಕಳು ವತನದಲ್ಲಿ. ದೇ ಧುನ್ನಲ್ಲಿರಿ. ನಾವೆಲ್ಲರೂ ಮನ್ಮನಾಭವ ಅವಸ್ಥೆಯಲ್ಲಿದ್ದೇವೆ. ಮನ್ಮನಾಭವ ಅವಸ್ಥೆ, ಆತ್ಮಿಕ ವಾರ್ತಾಲಾಪ ಸೂಕ್ಷ್ಮ ವಚನದಲ್ಲಿ. ಆತ್ಮಿಕ ವಾರ್ತಾಲಾಪ ಸೂಕ್ಷ್ಮ ವಚನದಲ್ಲಿ ಯಾರೊಂದಿಗೆ? ಬಾಪ್ ದಾದಾರವರೊಂದಿಗೆ. ಮನ್ಮನಾಭವ, ಮನ್ಮನಾಭವ. ಮನಸ್ಸು ಬುದ್ಧಿ ಏಕಾಗ್ರಗೊಂಡಿದೆ, ಏಕರಸ ಸ್ಥಿತಿಯಲ್ಲಿದೆ. ಬಾಪ್ ದಾದಾರವರು ನಾವೆಲ್ಲ ಮಕ್ಕಳನ್ನು ಅರ್ಧಚಂದ್ರವನ ತರಹ ನಿಲ್ಲಿಸ್ತಾ ಇದ್ದಾರೆ ವಚನದಲ್ಲಿ. ಎಲ್ಲರೂ ಬನ್ನಿ, ಸೂಕ್ಷ್ಮ ವಚನದಲ್ಲಿ ಅರ್ಧಚಂದ್ರಮನ ರೂಪದಲ್ಲಿ ಪರಮಾತ್ಮ ನಮ್ಮೆಲ್ಲರನ್ನು ನಿಲ್ಲಿಸಿ ವಿಶೇಷವಾಗಿ ಬಾಪ್ ದಾದಾ 1 by 1 ಎಲ್ಲ ಮಕ್ಕಳನ್ನು, ಪ್ರತಿಯೊಂದು ಮಕ್ಕಳ ಮಸ್ತಕದಲ್ಲಿ, ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ ಬಾಪ್ ದಾದಾ ಸ್ವಯಂ ತಮ್ಮ ವರದಾನಿ ಹಸ್ತದಿಂದ ತಲೆಯ ಮೇಲೆ ವರದಾನಿ ಹಸ್ತವನ್ನಿಡ್ತಾ ತೀವ್ರ ಪುರುಷಾರ್ಥಿ ಆತ್ಮ ಭವ, ತೀವ್ರ ಪುರುಷಾರ್ಥಿ ಆತ್ಮ ಭವ, ಯೋಗಿ ಭವ ಪವಿತ್ರ ಭವ, ಯೋಗಿ ಭವ ಪವಿತ್ರ ಭವ, ಯೋಗಿ ಭವ ಪವಿತ್ರ ಭವದ ವರದಾನವನ್ನು ಎಲ್ಲ ಮಕ್ಕಳಿಗೆ 1 by 1 ಕೊಡ್ತಾ ಬರ್ತಾ ಇದ್ದಾರೆ. ಅನುಭವ ಮಾಡಿ ಪರಮಾತ್ಮ ವರದಾನಿ ಹಸ್ತ ತಲೆಯ ಮೇಲೆ. ತೀವ್ರ ಪುರುಷಾರ್ಥಿ ಭವ, ಯೋಗಿ ಭವ ಪವಿತ್ರ ಭವ, ಯೋಗಿ ಭವ ಪವಿತ್ರ ಭವ. ಕೋಟಿಯಲ್ಲಿ ಕೆಲವರಿಗೆ ಮಾತ್ರ ಇದು ಪ್ರದಾನವಾಗ್ತದೆ. ಈ ಒಂದು ವರದಾನ ಡೈರೆಕ್ಟ್ ಈಶ್ವರನಿಂದ. ಸೂಕ್ಷ್ಮ ವತನದಲ್ಲಿ ಯಾರೆಲ್ಲ ಜಾಗೃತ ಅವಸ್ಥೆಯಲ್ಲಿ, ಮನ್ಮನಾಭವ ಅವಸ್ಥೆಯಲ್ಲಿದ್ದರವರಿಗೆ ಮಾತ್ರ ಈ ವರದಾನ ಲಭಿಸುತ್ತಿದೆ. ತೀವ್ರ ಪುರುಷಾರ್ಥಿ ಆತ್ಮ ಭವ, ಯೋಗಿ ಭವ ಪವಿತ್ರ ಭವ, ಯೋಗಿ ಭವ ಪವಿತ್ರ ಭವ. ಅನುಭವ ಮಾಡಿ. ರೂಹರಿಹಾನ್ ನಿರಂತರ ಶಕ್ತಿಯನ್ನು ಪಡೆದುಕೊಂಡಿದ್ದೇ, ತುಂಬಿಕೊಂಡಿದ್ದೇ, ಜಮಾ ಮಾಡಿಕೊಂಡಿದ್ದೇ, ವಾಹನನ ಭಾಗ್ಯ. ಪದಂ ಭಾಗ್ಯಶಾಲಿ.
ಕೋಟ್ಯಾನುಕೋಟಿ ಆತ್ಮಗಳಲ್ಲಿ ಕೆಲವರು ಆ ಕೆಲವರುಗಳು ನಾವುಗಳಾಗಿದ್ದೇವೆ. ಈಶ್ವರನ ಸಮೀಪದ ತೀವ್ರ ಪುರುಷಾರ್ಥಿ ರಚನೆಗಳು ಅನುಭವ ಮಾಡಿ. ಬಾಪ್ದಾದಾರವರ ವರದಾನಿ ಹಸ್ತ ತಲೆಯ ಮೇಲೆ ಅನುಭವ ಮಾಡಿ. ನೆಕ್ಸ್ಟ್ 2 ಮಿನಿಟ್ಸ್ ನಿರಂತರ ಶಕ್ತಿಯನ್ನ ಹರಡಿಸುತ್ತಿದ್ದಾರೆ. ಡೈರೆಕ್ಟ್ ಬಾಪ್ದಾದ ಭಾಗ್ಯವನ್ನ ಬೆಳಗಿಸ್ತಾ ಇದ್ದಾರೆ. ಯಾವುದೇ ವ್ಯರ್ಥ ಸಂಕಲ್ಪವಿಲ್ಲ. ನಾನು, ಬಾಪ್ದಾದಾ ಮತ್ತು ಪರಿವಾರದ ಫರಿಸ್ತೆಗಳು ಬಾಪ್ದಾದಾರವರ ವರದಾನಿ ಹಸ್ತ ತಲೆಯ ಮೇಲೆ ಶಕ್ತಿಯನ್ನು ಗ್ರಹಿಸುತ್ತಿದ್ದೇನೆ. ಪರಮಾತ್ಮ ಶಕ್ತಿಯನ್ನು ಗ್ರಹಿಸುತ್ತಿದ್ದೇನೆ. ನಾನಾತ್ಮ ಶಾಂತ ಸ್ವರೂಪನಾಗಿದ್ದೇನೆ. ನಾನಾತ್ಮ ಶಾಂತ ಸ್ವರೂಪನಾಗಿದ್ದೇನೆ. ನಾನಾತ್ಮ ಶಾಂತ ಸ್ವರೂಪನಾಗಿದ್ದೇನೆ. ಶಾಂತ ಸ್ವರೂಪನಾಗಿದ್ದೇನೆ. ಈಗ ಬಾಪ್ದಾದಾರವರು ನಾವೆಲ್ಲ ಮಕ್ಕಳನ್ನು ಸೂಕ್ಷ್ಮ ವಚನದಿಂದ ಸ್ಥೂಲ ಸಾಕಾರಕ್ಕೆ ಬನ್ನಿ ಎನ್ನುತ್ತಿದ್ದಾರೆ. ನಾವೆಲ್ಲರೂ ಸ್ಥೂಲ ಸಾಕಾರಕ್ಕೆ ಮರಳಿ ಸೂಕ್ಷ್ಮ ವಚನದಿಂದ ಆತ್ಮ ಜ್ಯೋತಿ ಜಗಮಗಿಸುತ್ತ ಬಂದು ಸ್ಥೂಲ ಸಾಕಾರದ ಭೃಕುಟಿಯ ಮಧ್ಯದಲ್ಲಿ ಆತ್ಮ ಪ್ರವೇಶ ಮಾಡಿದೆ. ಸಾಕಾರಿ ಸ್ಮೃತಿಯಲ್ಲಿದ್ದೇನೆ. ಆಕಾರಿ ಫರಿಸ್ತಾ ಇದ್ದಂಥ ಆತ್ಮ ಸಾಕಾರದಲ್ಲಿ ಬಂದಿದ್ದೇನೆ. ಪರಮಾತ್ಮನನ್ನು ನಾವೆಲ್ಲರೂ ಮನೆಗೆ ವೆಲ್ಕಮ್ ಮಾಡುವ ಸಮಯ. ಆವೋ ಶಿವ ಬಾಬಾ. ಯಾವ ಮಕ್ಕಳು ಸತ್ಯ ಹೃದಯದಿಂದ ಕರಿಬೇಕು ಅಂತೀರಿ ಅಂತಹ ಮಕ್ಕಳ ಮನೆಗೆ ಪರಮಾತ್ಮ ಬರ್ತಾರೆ. ಎಲ್ಲರೂ ಮನಸ್ಸು ಬುದ್ಧಿಯನ್ನು ಭೃಕುಟಿಯ ಮಧ್ಯದಲ್ಲಿ ಏಕಾಗ್ರಗೊಳಿಸುತ್ತ ಸತ್ಯ ಹೃದಯದಿಂದ ಹೃದಯ ರಾಮ ಬಾರೋ ಹೃದಯ ರಾಮ ಎಂದು ಕರಿಬೇಕು. ಹೇಗೆ? ಹೃದಯದಿಂದ, ಬಾಯಿಂದ ಅಲ್ಲ, ಹೃದಯದಿಂದ ಬಾಬಾ ಶಿವ ಬಾಬಾ ಆ ಜಾವೋ, ಸ್ಥೂಲ ಸಾಕಾರ ಮೇ ಆ ಜಾವೋ. ನಮ್ಮ ಹೃದಯದ ಸ್ನೇಹ ಪರಮಧಾಮ ನಿವಾಸಿಯಾದಂಥ ನಿರ್ವಾಣಧಾಮದಲ್ಲಿರುವ ಶಿವ ಪರಮಾತ್ಮನನ್ನು ಸೆಳೆಯುವುದು ಈಗ ಹೃದಯದ ಪ್ರೀತಿ. ಹೃದಯ ರಾಮನನ್ನು ಸೆಳೆಯುತ್ತಿದೆ. ಸ್ನೇಹಿ ಅಲ್ವಾ ಎಲ್ಲರೂ? ಮುದ್ದಾದ ಮಕ್ಕಳು ಹೌದೋ ಅಲ್ವೋ? ಪರಮಾತ್ಮನನ್ನು ಸೆಳೆಯುವ ತಾಕತ್ತು ನಮ್ಮ ಆತ್ಮದಲ್ಲಿ ಸ್ನೇಹಕ್ಕಿದೆ. ಆ ಪ್ರೀತಿಗೆ ಪರಮಾತ್ಮ ರಿಟರ್ನ್ ಕೊಡಲು ಬರ್ತಾರೆ. ಪರಮಧಾಮವನ್ನು ಬಿಟ್ಟು ಅನುಭವ ಮಾಡ್ತೀರಿ. ಪರಮಧಾಮದಿಂದ ಜ್ಞಾನ ಸೂರ್ಯನಿಗೆ ಇನ್ವಿಟೇಷನ್. ಪರಮಧಾಮದಲ್ಲಿರುವ ಶಿವ ಬಾಬರವರೆಗೆ ಇನ್ವಿಟೇಷನ್ ಕಳಿಸಿ. ಬಾಬಾ ಜಾವೋ ಸ್ಥೂಲ್ ಸಾಕಾರ ಮೇ. ಬಾಬಾ ಬಾಬಾ ಬನ್ನಿ, ಬಾಬಾ ಬನ್ನಿ ಅಂತ ಕರೀರಿ. ಶಿವ ಬಾಬಾ ಆ ಜಾವೋ.
ಬಾಬಾ ಆ ಜಾವೋ, ಬಾಬಾ ಆ ಜಾವೋ. ಎಲ್ಲರೂ ಬಾಬರವರನ್ನೇ ಕರೀತಾ ಇದ್ದಾರೆ. ಸತ್ಯ ಸತ್ಯ ಹೃದಯದಿಂದ ಹೃದಯ ರಾಮನನ್ನು ಕರಿ, ಹೃದಯ ರಾಮ ಬಾ, ಶಿವ ಬಾಬಾ ಬಾ. ಎಲ್ಲರ ಹೃದಯದ ಮಾತು, ಎಲ್ಲರ ಹೃದಯದ ಮಾತು ಶಿವ ಬಾಬಾರವರಿಗೆ ಕೇಳಿಸುತ್ತದೆ. ಪರಮಧಾಮ ವಾಸಿ ನಿರ್ವಾಣ ಧಾಮವನ್ನು ಬಿಟ್ಟು ಅಪ್ಪಾಜಿ ಬರ್ತಾ ಇದ್ದಾರೆ. ಈ ದೃಶ್ಯ ಸ್ಪಷ್ಟವಾಗಿ ನೋಡಬೇಕು. ಪರಮಧಾಮವನ್ನು ಬಿಟ್ಟು ಸೂಕ್ಷ್ಮವತನದಲ್ಲಿ ಬ್ರಹ್ಮ ಬಾಬರವರ ಸೂಕ್ಷ್ಮ ಶರೀರದಲ್ಲಿ ಪ್ರವೇಶ ಮಾಡಿ ಬಾಪ್ ದಾದಾ ಬರಲಿದ್ದಾರೆ. ಎಲ್ಲರೂ ವೆಲ್ಕಮ್ ಮಾಡಬೇಕು. ಬಾಪ್ ದಾದಾರವರನ್ನ ಮನೆಗೆ ಕರೆಯೋ ತಾಕತ್ತು ನಾವು ಮಕ್ಕಳಿಗಿದೆ. ಮನೆಯನ್ನು ಮಂದಿರ ಮಾಡುವ ತಾಕತ್ತು ನಮಗಿದೆ. ನಾವು ಕರೆದಾಗಲೆಲ್ಲ ಪರಮಾತ್ಮ ಬರ್ತಾರೆ ತಾನೇ. ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿ ಕರೀರಿ. प्यारे मीठे बाबा का आओ कर ले स्वागतम, स्वागतम स्वागतम, शिव बाबा का स्वागतम, स्वागतम स्वागतम, शिव बाबा का स्वागतम. तू ही सत्यम तू शिवम, तू ही बाबा सुंदरम, तू ही सत्यम तू शिवम, तू ही बाबा सुंदरम. सौगाते खुशियों की ये बाराते, शिव की धुन ही सब गाते, मुरलीधर में खो जाते. ओ शिव के रंग में रम जाते, बन के हंसा उड़ जाते. शिव रूहानी बाबा पर वारी वारी हम जाते. हर सांसों में गूंज रही है शिव बाबा की सरगम, हर सांसों में गूंज रही है शिव बाबा की सरगम. स्वागतम स्वागतम, शिव बाबा का स्वागतम, स्वागतम स्वागतम, दिल से करते स्वागतम. तू ही सत्यम तू शिवम, तू ही बाबा सुंदरम. ಶಿವಬಾಬರವರನ್ನ ಮನೆಗೆ ಕರಿತಾ ಇದ್ದರೆ ಜಾಗೃತ ಅವಸ್ಥೆಯಲ್ಲಿರಿ. ಶಿವಬಾಬಾ ಬರ್ತಾ ಇದ್ದಾರೆ. ಪರಮಧಾಮವನ್ನು ಬಿಟ್ಟು ಸೂಕ್ಷ್ಮವತನಕ್ಕೆ ಬಂದಿದ್ದಾರೆ. ಸೂಕ್ಷ್ಮವತನದಲ್ಲಿ ಬ್ರಹ್ಮ ಬಾಬರವರಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ದೃಶ್ಯ ನೋಡಿ. छोड़ेंगे ना हम कभी भी अब तुम्हारे हाथ
सुन्दरम् ಬಾಬಾ ಬಂದಿದ್ದಾರೆ ಎಲ್ಲರ ಮನೆಯ ಮುಂದೆ. ಬಾಪ್ ದಾದಾ ಬಂದಿದ್ದಾರೆ. ಜಾಗೃತ ಅವಸ್ಥೆಯಲ್ಲಿದ್ದೀರಿ. ಪರಮಾತ್ಮನಿಗೆ ವೆಲ್ಕಮ್ ಮಾಡ್ತಾ ಇದ್ದೀರಿ. ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿದ್ದೀರೋ? ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿ ಶಾಂತ ಸ್ವರೂಪ, ಶಾಂತ ಚಿತ್ತ ಆತ್ಮರಾಗಿದ್ದೀರೋ? ವಂಡರ್ಫುಲ್. ಬಾಬಾ ನೋಡ್ತಾ ಇದ್ದಾರೆ. ಯಾರು ತುಗುಡಿಸ್ತಾ ಇಲ್ಲ ತಾನೆ? ಬಾಬಾ ಶಾಂತಿಯ ಸಾಗರನಾಗಿರುವ ಕಾರಣ ಆ ಶಾಂತಿ ಅಲೆಗಳು ಪರಮಧಾಮದಿಂದ, ಯಾವಾಗ ಪರಮಧಾಮಕ್ಕೆ ಹೋಗ್ತೀರ ಅಲ್ಲೇ ಆಶ್ರಮದಲ್ಲಿ ವಿಕರ್ಮಗಳು ಎಲ್ಲ ಚುಕ್ತ ಆಗಬೇಕಲ್ಲ, ವಿಕರ್ಮಗಳೆಲ್ಲ ಭಸ್ಮ ಆಗಬೇಕು, ಕ್ಲೀನ್ ಆಗಬೇಕು. ಹಾಗಾಗಿ ಸ್ವಲ್ಪ ತೂಕಡಿಕೆ ಬರ್ತದೆ. ಬಾಬಾ ನೋಡ್ತಾರೆ, ಮತ್ತೆ ಜಾಗೃತ ಮಾಡಿಸ್ತಾರೆ. ಜಾಗೃತ ಮಾಡಿಸಿದ್ರು ಬಾಬಾ ಎಲ್ಲ ಮಕ್ಕಳನ್ನು ಜಾಗೃತ ಅವಸ್ಥೆಗೆ. ಯಾಕಂದರೆ ಬಾಬಾ ಬಂದಿದ್ದಾರೆ ಪರಮಧಾಮವನ್ನು ಬಿಟ್ಟು. ನಾವು ಹೇಗಿರಬೇಕು? ಅಲರ್ಟ್. ಯಾರು ಅಲರ್ಟ್ ಇರ್ತಾರೆ ಅವರೇ ವಿಜಯಿಗಳಾಗಲಿಕ್ಕೆ ಸಾಧ್ಯ. ಅಲರ್ಟ್. ಬಾಬಾ ಬಂದಿದ್ದಾರೆ ಮನೆಗೆ. ಅಪ್ಪಾಜಿ ಬಂದ ತಕ್ಷಣ ಹೊಸ ಜೀವನ ಸಿಕ್ಕ ಹಾಗೆ ಅನುಭವ ಆಗ್ತಾ ಇದೆ. ಮನೆ ಎದುರುಗಡೆ ಬಂದಿದ್ದಾರೆ. ಎಲ್ಲ ಮಕ್ಕಳನ್ನು ನೋಡ್ತಾ ಇದ್ದಾರೆ. ವೆಲ್ಕಮ್ ಮಾಡಲಿಕ್ಕೆ ನಾವೆಲ್ಲರೂ ಸೂಕ್ಷ್ಮ ರೀತಿಯಲ್ಲಿ ಗುಲ್ದಸ್ತವನ್ನು ಹಿಡಿದುಕೊಂಡು ನಿಂತಿದ್ದೇವೆ. ಎಲ್ಲರ ಕೈಯಲ್ಲಿ ಗುಲ್ದಸ್ತ ಅನುಭವ ಮಾಡಿ, ಸುಗಂಧ ಭರಿತ ಹೂಗಳಿಂದ ಗುಲ್ದಸ್ತ ತಯಾರು ಮಾಡಿ ನಿಂತಿದ್ದೇವೆ. ಸೂಕ್ಷ್ಮ ರೀತಿಯಲ್ಲಿ ಅನುಭವ ಮಾಡಿ. ಬಾಬಾ ಗಯೇ ಹೋ, ಬಾಪ್ ದಾದಾ ಮನೆಗೆ ಬಂದ್ರ? ಮನೆಯ ಹೊರಗಡೆ ಇದ್ದಾರೆ ಈಗ. ಬಾಪ್ ದಾದಾರವರಿಗೆ ಗುಲ್ದಸ್ತ ಕೊಡ್ತಾ ಇದ್ರಿ ವಿನಕ್ಕವ್ರೆ. ಜೊತೆಗೆ ಅಂಕಿತಾ ಸಿಸ್ಟರ್ ಇದ್ದಾರೆ. ಸರೋಜಕ್ಕವ್ರೆ, ಚಿತ್ರ ಲಿಟಲ್ ಏಂಜಲ್ ಇದೆ. ಗುಲ್ದಸ್ತ ಕೊಡಿ, ಬಾಬನ್ನ ಒಳಗಡೆ ಕರ್ಕೊಡಿ. ಶಕುಂತಲಕ್ಕವ್ರೆ ಗುಲ್ದಸ್ತ ಕೊಡಿ, ಬಾಬರವ್ರನ್ನ ಒಳಗಡೆ ಕರ್ಕೊಡ್ರಿ, ಮನೆಯ ಒಳಗಡೆ ಕರ್ಕೊಡ್ರಿ. ಕೋತಿಯಲ್ಲಿ ಕೆಲವರು ಈ ಸಂಗಮದಲ್ಲೇ ಪರಮಾತ್ಮನನ್ನು ಮನೆಗೆ ಕರೆಯುವ ತಾಕತ್ತನ್ನು ಹೊಂದಿರುವಂಥ ಶ್ರೇಷ್ಠ ಆತ್ಮಗಳು. ಪ್ರೇಮಕ್ಕೊರೆ ಕರೀರಿ, ಪ್ರೇಮಕ್ಕೊರೆ ಕರೀರಿ. ಸ್ಫೂರ್ತಿ ಲಿಟಲ್ ಆಂಜಲ್ ಗುಲ್ದಸ್ತ ಕೊಡ್ತಾ ಇದೆ. ಶಿವ ಬಾಬಾ ಬಾಪ್ ದಾದಾರವರೆಗೆ. ರೇಣುಕಾಕ್ಕೊರೆ ಕರೀರಿ, ರತ್ನಮ್ಮಕ್ಕೊರೆ ಗುಲ್ದಸ್ತ ಕೊಟ್ಟು ಪರಮಾತ್ಮನನ್ನು ಒಳಗಡೆ ಕರೆದುಕೊಳ್ಳಿ. ರೇಣುಕಾ ಡಿ ಅನ್ನಕ್ಕೊರೆ ಕರೀರಿ. ಸರೋಜ ಕಲ್ಲದೇವರ ಕೊರೆ, ನಿಮ್ಮ ಮನೆಯ ಮುಂದೆ ಅಪ್ಪಾಜಿ ಬಂದಿದ್ದಾಗ ಏನು ಮಾಡ್ತೀರಿ? ಏನು ಮಾಡಬೇಕು ಅಂತ ತೋಚದೆ ಏನು ಮಾಡ್ತೀರಿ? ಭಾಳ ಪ್ರೀತಿಯಿಂದ ಗುಲ್ದಸ್ತ ಹೂಗಳ, ಸುಗಂಧ ಭರಿತ ಹೂಗಳ ಬೊಕ್ಕೆಯನ್ನು ಕೊಡ್ತಾ ಅಪ್ಪಾಜಿ ವೆಲ್ಕಮ್, ಅಪ್ಪಾಜಿ ಬನ್ನಿ. ಮಂಗಳಾಕ್ಕೋರೆ ಕರೀರಿ, ಅಪ್ಪಾಜಿ ಒಳಗಡೆ ಕರೀರಿ. ಅಪ್ಪಾಜಿ ಬಂದಿದ್ದಾರೆ, ಪರಮಾತ್ಮ ಬಂದಿದ್ದಾರೆ, ಜ್ಞಾನ ಸೂರ್ಯ ಬಂದಿದ್ದಾರೆ, ಈಶ್ವರ ಬಂದಿದ್ದಾರೆ. ಯಾವ ಈಶ್ವರನಿಗೋಸ್ಕರ ಎಷ್ಟೊಂದು ಭಕ್ತಿಯನ್ನು ಮಾಡಿದರೆ ಆ ಸಮಯದಲ್ಲಿ ಸಿಗಲಿಲ್ಲ. ಪರಮಾತ್ಮ ಭಕ್ತರು ಕೂಗಿ ಕೂಗಿ ಕರಿತಾ ಇರ್ತಾರೆ. ಆ ಸಮಯದಲ್ಲಿ ಅಪ್ಪಾಜಿ ಅಲ್ಲಿ ಹೋಗಲ್ಲ. ಮಕ್ಕಳು, ನನ್ನ ಮಕ್ಕಳು ಅಂತ ನಮ್ಮ ಮಕ್ಕಳ ಹತ್ರ, ತನ್ನ ಮಕ್ಕಳ ಹತ್ರ ಬಂದಿದ್ದಾರೆ. ಗೋವಿಂದನವರೇ ಕರೀರಿ, ಮನೆಯ ಒಳಗಡೆ ಕರೀರಿ. ಶಿವ ಬಾಬಾ ಓ, ವಿದ್ಯಾಕ್ಕೊರೆ ಕರೀರಿ. ಶಿವ ಬಾಬಾ ಓ, ಸುಜಾತಂಗಡಿಯಕ್ಕೊರೆ ಕರೀರಿ. ಅಪ್ಪಾಜಿನ ಮನೆಯ ಒಳಗಡೆ ಕರೀರಿ. ಗುಲ್ದಸ್ತಾ ಕೊಡಿ. ಸೂಕ್ಷ್ಮವಾಗಿ ನಾವೆಲ್ಲ ಫರಿಸ್ತೆಗಳಾಗಿ ಅಪ್ಪಾಜಿ ಮೀಟ್ ಮಾಡಬೇಕಂದ್ರೆ ಫರಿಸ್ತೆಗಳಾಗಿದ್ದೇವೆ. ಗುಲ್ದಸ್ತ ಕೊಡ್ತಾ ಇದ್ದೇವೆ. ಅದು ಸುಗಂಧಭರಿತ ಹೂಗಳಿಂದ ತುಂಬಿರುವ ಗುಲ್ದಸ್ತ ಕೊಡ್ತಾ ಇದ್ದೀರಿ. ಜೈ ಶ್ರೀನಿವಾಸಕ್ಕೊರೆ ಕರೀರಿ. ಅಪ್ಪಾಜಿನ, ಪರಮಾತ್ಮನನ್ನು, ಈಶ್ವರನನ್ನ ಮನೆಯ ಒಳಗಡೆ ಕರೀರಿ. ರಾಧಿಕಾಕ್ಕೊರೆ ಕರೀರಿ. ಎಲ್ಲರ ಮನೆಗೆ ಬಾಬಾ ಬಂದಿದ್ದಾರೆ ಸೆಕೆಂಡಿನಲ್ಲಿ. ಯಶೋಧಾಕ್ಕೊರೆ, ಸೌಭಾಗ್ಯಕ್ಕೊರೆ, ಶಶಿಕಲಾಕ್ಕೊರೆ, ರಾಧಿಕಾಕ್ಕೊರೆ, ಗಂಗಾಧರನನ್ನವರೇ, ಪರಮಾತ್ಮನನ್ನು, ಈಶ್ವರನನ್ನು ಮನೆಯ ಒಳಗಡೆ. ಅಪ್ಪಾಜಿ ಮನೆಗೆ ಒಳಗಡೆ ಪಾದಸ್ಪರ್ಶ ಆಗ್ತಾ ಇದೆ. ಅನುಭವ ಮಾಡಿ, ಎಲ್ಲರೂ ಅನುಭವ ಮಾಡಿ. ಪಾದಸ್ಪರ್ಶವಾಗ್ತಾ ಇದೆ. ಪರಮಾತ್ಮ ಹೆಜ್ಜೆ ಇಟ್ಟ ಸೆಕೆಂಡಿನಲ್ಲಿ ಮನೆಯಲ್ಲಿರುವ ಎಲ್ಲ ವಿಘ್ನಗಳು ಭಸ್ಮವಾಗ್ತಾ ಇದೆ. ಅನುಭವಕ್ಕೆ ಬರ್ತಾ ಇದೆ. ಎಲ್ಲ ವಿಶೇಷ ಪವರ್ಫುಲ್ ಫರಿಸ್ತೆಗಳಾಗಿರುವ ಕಾರಣ ನಮಗೆ ಅನುಭವಕ್ಕೆ ಬರ್ತಾ ಇದೆ. ಮನೆಯಲ್ಲಿರುವ ಎಲ್ಲ ವಿಘ್ನಗಳು ಭಸ್ಮೀಭೂತವಾಗ್ತಿದೆ.
ಭಸ್ಮವಾಗ್ತಾ ಇದೆ. ವಿಘ್ನಗಳೆಲ್ಲ ಭಸ್ಮ, ಎಲ್ಲ ನೆಗೆಟಿವ್ ಕೀಟಾಣುಗಳು ಭಸ್ಮ. ಮನೆಯ ತುಂಬ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳೇ ಕಿರಣಗಳು, ಬಂಗಾರದ ಕಿರಣಗಳೇ ಕಿರಣಗಳು. ಮನೆಯ ತುಂಬ ತುಂಬಿದೆ ನೋಡಿ ಕಿರಣಗಳೇ ಕಿರಣಗಳು, ಕಿರಣಗಳೇ ಕಿರಣಗಳು. ಎಲ್ಲ ಕತ್ತಲು, ಅಜ್ಞಾನದ ಕತ್ತಲೆಲ್ಲ ಕಳೆದು ಹೋಗಿ ಬೆಳಕೇ ಬೆಳಕನ್ನು ಅನುಭವ ಮಾಡಿ, ಬೆಳಕೇ ಬೆಳಕನ್ನು ಅನುಭವ ಮಾಡಿ. ಎಲ್ಲರೂ ಅನುಭವ ಮಾಡ್ತಾ ಇದ್ದೀರಿ, ಅನುಭವ ಮಾಡಿ. ಅಜ್ಞಾನದ ಕತ್ತಲು ಕಳೆದು ಹೋಗಿ ಬೆಳಕೇ ಬೆಳಕು, ಬೆಳಕೇ ಬೆಳಕು. ಮನೆಯ ತುಂಬ ಬೆಳಕು. ಪರಮಾತ್ಮ ಮನೆಗೆ ಬಂದಿದ್ದಾರೆ, ಜ್ಞಾನ ಸೂರ್ಯ ಬಂದಿದ್ದಾರೆ, ಅಪ್ಪಾಜಿ ಬಂದಿದ್ದಾರೆ. ಯಾವ ಪರಮಾತ್ಮನಿಗೋಸ್ಕರ ಕಠಿಣ ಪರಿಶ್ರಮವನ್ನು ಪಡ್ತಾ ಇದೆ ಆತ್ಮಗಳು, ಅಂತಹ ಪರಮೇಶ್ವರ ನಮ್ಮ ಮನೆಗೆ ಬಂದಿದ್ದಾರೆ. ವಾಹನನ ಭಾಗ್ಯ, ವಾಹನನ ಭಾಗ್ಯ. ಮನೆಯ ತುಂಬ ಅನುಭವ ಮಾಡಿ. ಶಾಂತಿಯ ವಾತಾವರಣ, ಕಂಪ್ಲೀಟ್ ವಾಯುಮಂಡಲ ಶಾಂತ ಸನ್ನಾಟವಾಗಿದೆ. ಅನುಭವ ಮಾಡಿ, ಸನ್ನಾಟವಾಗಿದೆ. ಶಾಂತಿಯ ಶಾಂತಿ, ಶಾಂತಿಯ ಶಾಂತಿ. ಮನೆ ಮಂದಿರವಾಗುತ್ತಿದೆ. ಮನೆಯ ತುಂಬ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು. ಮನೆಯಲ್ಲಿ ದುಃಖಿ ಆತ್ಮ ಇರಬಹುದು, ಅಶಾಂತ ಆತ್ಮ ಇರಬಹುದು, ಭಯಭೀತ ಆತ್ಮ ಇರಬಹುದು, ಹಲ್ಚಲಲ್ಲಿರುವ ಆತ್ಮ ಇರಬಹುದು, ರೋಗಿ ಆತ್ಮ ಇರಬಹುದು, ಅಂದರೆ ರೋಗದಿಂದ ಬಳಲ್ತಾ ಇರಬಹುದು. ಮನೆಯಲ್ಲಿ ಎಂಥದೇ ಆತ್ಮ, ಬೆಡ್ ರಿಡನ್ ಆಗಿರುವ ಆತ್ಮಗಳಿರಬಹುದು. ಯಾರೆಲ್ಲ ಮಲಗಿದರೆ ಎಲ್ಲ ಆತ್ಮಕ್ಕೆ ಪರಮಾತ್ಮ ಕರೆಂಟ್ ಹರಿಯಲಿದೆ, ಪರಮಾತ್ಮ ಕರೆಂಟ್ ಹರಿಯಲಿದೆ. ಅನುಭವ ಮಾಡಿ. ಎಲ್ಲರೂ ಜಾಗೃತ, ಪ್ರತಿಯೊಬ್ಬರನ್ನು ಜಾಗೃತ ಮಾಡ್ತಾ ಇದೆ. ಪರಮಾತ್ಮನ ಪಾದ ಸ್ಪರ್ಶ ಮನೆಗೆ ಆಗಿದೆ. ಮನೆಯಲ್ಲಿರುವ ಪ್ರತಿಯೊಂದು ಆತ್ಮ ಶಾಂತ ಚಿತ್ತದವರಾಗ್ತಾ ಇದ್ದಾರೆ, ನಿರೋಗಿಗಳಾಗ್ತಾ ಇದ್ದಾರೆ, ನಿರ್ವಿಘ್ನರಾಗ್ತಾ ಇದ್ದಾರೆ. ಸತ್ಯ ಸತ್ಯ ಹೃದಯದಿಂದ ಅನುಭವ ಮಾಡ್ತಾ ಇದ್ದೇವೆ. ಮನೆ ಮಂದಿರವಾಗಿದೆ. ಮನೆಯ ಕೋಣೆ ಕೋಣೆಯಲ್ಲಿ ಎಲ್ಲ ನೆಗೆಟಿವ್ ಕೀಟಾಣುಗಳು ಭಸ್ಮವಾಗಿದೆ. ಮನೆ ಮಂದಿರ ಮಂದಿರ ಮಂದಿರವಾಗಿದೆ. ಮನೆ ಮಂದಿರವಾಗಿದೆ. ಶಾಂತ ಸ್ವರೂಪಾತ್ಮನಾಗಿದ್ದೆ. ನೋಡ್ತಾ ಇದ್ದೇನೆ ಮನೆಯ ಸುತ್ತಲೂ ಶಾಂತಿಯ ಕಿರಣಗಳು. ಮನೆಯಲ್ಲಿ ಶಾಂತಿಯ ವಾಯುಮಂಡಲ. ಮನೆಯಲ್ಲಿರುವ ಎಲ್ಲ ಆತ್ಮಗಳ ಮಸ್ತಕದಲ್ಲಿ ಕರೆಂಟೇ ಕರೆಂಟ್, ಕರೆಂಟೇ ಕರೆಂಟ್. ನೋಡಿ, ಯಾವುದೋ ಆತ್ಮ ಬಹಳ ಕಷ್ಟದಲ್ಲಿತ್ತು, ಪರಮಾತ್ಮ ಕರೆಂಟ್ ಸಿಗ್ತಾ ಇದೆ, ಆತ್ಮ ಸರಿ ಹೋಗ್ತಾ ಇದೆ. ನೋವಿನಲ್ಲಿತ್ತು, ನೋವಿನಿಂದ ಸುಖಿ ಆಗ್ತಾ ಇದೆ. ದುಃಖದಲ್ಲಿತ್ತು, ಸುಖಿ ಆಗ್ತಾ ಇದೆ ಆತ್ಮ. ರೋಗದಿಂದ ಬಳಲ್ತಾ ಇತ್ತು, ನಿರೋಗಿ ಆಗ್ತಾ ಇದೆ ಆತ್ಮ. ಯಾವುದೇ ಕಾರ್ಯವನ್ನು ಮಾಡಬೇಕು ಅಂದರೆ ವಿಘ್ನಗಳೇ ವಿಘ್ನಗಳಿತ್ತು, ಆ ಎಲ್ಲ ವಿಘ್ನಗಳು ಭಸ್ಮವಾಗಿ ನಿರ್ವಿಘ್ನ ಆಗ್ತಾ ಇದೆ ಆತ್ಮ. ಇಷ್ಟೆಲ್ಲ ಕೆಲಸವನ್ನು ಪರಮಾತ್ಮ ಮಾಡ್ತಾರೆ ನಮಗೋಸ್ಕರ, ನಾವು ಮಕ್ಕಳಿಗೋಸ್ಕರ. ಯಾವ ಕೆಲಸ ಆಗ್ತಾ ಇಲ್ಲ ಆ ಕೆಲಸ ಪರಮಾತ್ಮ ಪಾದ ಸ್ಪರ್ಶದಿಂದ ಆಗಲಿದೆ, ಸಕ್ಸಸ್ ಆಗಲಿದೆ, 100% ಸಕ್ಸಸ್ ಆಗಲಿದೆ. ಅನುಭವ ಮಾಡ್ತಾ ಇದ್ದೇವೆ, ಮುಗುಳ್ನಗ್ತಾ ಇದ್ದೇವೆ. ಮನೆಯ ತುಂಬ ಶಾಂತಿಯ ಕಿರಣಗಳು, ಶಾಂತಿಯ ಕಿರಣಗಳು, ಶಾಂತಿಯ ಕಿರಣಗಳೇ ಕಿರಣಗಳು. ಶಾಂತಿಯ ಶಾಂತಿ. ಮನೆಯಲ್ಲಿರುವ ಎಲ್ಲ ಆತ್ಮಗಳು ಶಾಂತ ಚಿತ್ತದವರಾಗಿದ್ದಾರೆ. ಮನೆ ಮಂದಿರವಾಗಿದೆ. ನಾನಾತ್ಮ ಫರಿಸ್ತ ಪರಮೇಶ್ವರನಿಗೆ ಧನ್ಯವಾದಗಳನ್ನ ಅರ್ಪಿಸಿ ಹೃದಯರಾಮನ ಕೈ ಹಿಡಿದು ವಾಪಸ್ ಅಪ್ಪಾಜಿಯನ್ನ, ಬಾಪ್ದಾದಾರವರನ್ನ ಕರೆದುಕೊಂಡು ಹೊರಟಿದ್ದೇನೆ. ಅಪ್ಪಾಜಿ ನಮ್ಮನ್ನ ತಮ್ಮ ನಯನಗಳ ರೆಪ್ಪೆಗಳ ಮೇಲೆ ಕೂರಿಸಿಕೊಳ್ತಾ ಇದ್ದಾರೆ, ಕಣ್ಣುಗಳ ರೆಪ್ಪೆಗಳ ಮೇಲೆ ಕೂರಿಸಿಕೊಂಡಿದ್ದಾರೆ. ನಾವೆಲ್ಲರೂ ಫರಿಸ್ತೆಗಳು, ನಾವೆಲ್ಲರೂ ಫರಿಸ್ತೆಗಳೇ, ಫರಿಸ್ತೆಗಳಾಗಿ ಪರಮಾತ್ಮ ನಯನಗಳಲ್ಲಿ
ಪರಮಾತ್ಮ ಕಣ್ಣಿನ ರೆಪ್ಪೆಗಳ ಮೇಲೆ ಕುಳಿತುಕೊಂಡಿದ್ದೇವೆ. ಫರಿಸ್ತೆಗಳು ಸೆಕೆಂಡಿನಲ್ಲಿ ಪರಮಾತ್ಮ ಸೂಕ್ಷ್ಮ ವಚನವನ್ನು ತಲುಪಿದ್ದಾರೆ. ಬಾಪ್ ದಾದಾ ಸೂಕ್ಷ್ಮ ವಚನದಲ್ಲಿದ್ದಾರೆ. ಅವರ ನಯನಗಳ ರೆಪ್ಪೆಗಳ ಮೇಲೆ ನಾವು ಫರಿಸ್ತೆಗಳು ಮುದ್ದು ಮುದ್ದಾದ ಪುಟಾಣಿ ಫರಿಸ್ತೆಗಳಾಗಿ ಕುಳಿತಿದ್ದೇವೆ. ಅಪ್ಪಾಜಿ ತಮ್ಮ ನಯನಗಳಿಂದ ನಮ್ಮೆಲ್ಲರನ್ನ ಕೆಳಗಿಳಿಸ್ತಾ ಇದ್ದಾರೆ. ಸೂಕ್ಷ್ಮ ವಚನವಿದು. ಸೂಕ್ಷ್ಮ ವಚನವನ್ನು ತಲುಪಿದ್ದೇವೆ. ಅವ್ಯಕ್ತ ಫರಿಸ್ತೆಗಳಾಗಿ ಅವ್ಯಕ್ತ ಬಾಪ್ ದಾದಾರವರ ಸಮ್ಮುಖದಲ್ಲಿದ್ದೇವೆ. ಬಾಪ್ ದಾದಾ ಮುಗುಳ್ನಗ್ತಾ ಇದ್ದಾರೆ. ಹಗೂರತೆ ಅನುಭವ ಮಾಡಿದ್ರ ಮಕ್ಕಳೇ. ನಿರಂತರ ಯೋಗಿ ತಪಸ್ವಿ ಮೂರ್ತಿಗಳು ನೀವು ಎನ್ನುತ್ತಿದ್ದಾರೆ ಬಾಪ್ ದಾದಾರವರು. ಬಾಪ್ ದಾದಾ ಎಲ್ಲ ವಿಶೇಷವಾಗಿ ಎಲ್ಲ ಯಾವ ಯಾವ ಆತ್ಮಗಳ ತೊಂದರೆ ನಾವು ಆತ್ಮಗಳಿಗೆ ಆಗ್ತಾ ಇದೆ ಸಾಕಾರದಲ್ಲಿ, ಆ ಎಲ್ಲ ತರಹದ ಆತ್ಮಗಳನ್ನು ಪರಮಾತ್ಮ ಸೆಕೆಂಡಿನಲ್ಲಿ ನಮ್ಮೆಲ್ಲರ ಎದುರುಗಡೆ ಎಮರ್ಜ್ ಮಾಡಿ ಅವರಿಗೆ ಸಕಾಶವನ್ನು ಕೊಡಿಸ್ತಾ ಇದ್ದಾರೆ. ಆತ್ಮಗಳ ಜೊತೆ ಲೆಕ್ಕಾಚಾರವನ್ನು ಚುಕ್ತ ಮಾಡಿಸ್ತಾ ಇದ್ದಾರೆ. ಸೆಕೆಂಡಿನಲ್ಲಿ ಚುಕ್ತ. ಇನ್ನು ಮುಂದೆ ಆತ್ಮಗಳಿಂದ ತೊಂದರೆ ಆಗುವುದಿಲ್ಲ. ಸೆಕೆಂಡಿನಲ್ಲಿ ಮುಕ್ತಿ. ಪ್ರೇತಾತ್ಮಗಳಿದ್ರೆ ಆತ್ಮಗಳಿಗೆ ಮುಕ್ತಿ. ಲೆಕ್ಕಾಚಾರ ಇದ್ರೆ ಲೆಕ್ಕಾಚಾರಗಳು ಚುಕ್ತ. ಪರಮಾತ್ಮ ಚುಕ್ತ ಮಾಡಿಸ್ತಾ ಇದ್ದಾರೆ. ಏನು ಭೋಗಿಸೋದಿದೆ ಎಲ್ಲ ಭೋಗಿಸುವ ಒಂದು ಭಾವದಿಂದ ಬೆನ್ನ ಮಾಡ್ತಾ ಇದ್ದಾರೆ. ನೋವಿನ ಭಾವ ಇಲ್ಲ. ಯೋಗ ಅಗ್ನಿಯ ಅನುಭೂತಿಯನ್ನು ಮಾಡಿ ಬಂದಿರುವ ಫರಿಸ್ತೆಗಳು ನೀವು ಮಕ್ಕಳೇ. ಭೋಗಿಸುವುದೆಲ್ಲ ಬಂದಾಗುತ್ತೆ. ಹಗೂರರಾಗಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ನನ್ನದು, ನಿಮ್ಮ ಜವಾಬ್ದಾರಿ ನನ್ನದು. ಎಲ್ಲ ಹೃದಯದ ಭಾರವನ್ನು ಒಂದು ಸಾರಿ ಅರ್ಪಿಸಿ ನನಗೆ ಅರ್ಪಿಸಿ. ಸಂಪೂರ್ಣ ಸತ್ಯ ಹೃದಯದಿಂದ ಅರ್ಪಿಸಿ. ಎಲ್ಲ ಭಾರ, ಹೊರೆ, ಚಿಂತೆ, ಭಯ ಎಲ್ಲವನ್ನ ಅರ್ಪಿಸಿ. ಟೆನ್ಷನ್ಸ್ ಎಲ್ಲ ಅರ್ಪಿಸಿ. ಹಗೂರರಾಗಿ, ನಿಶ್ಚಿಂತರಾಗಿ, ನಿರ್ವಿಘ್ನರಾಗಿ, ನಿರೋಗಿಗಳಾಗಿ ಮಕ್ಕಳೇ ಅಂತಿದ್ದಾರೆ ಬಾಪ್ ದಾದಾರವರು. ಬಾಪ್ ದಾದಾ ಎಲ್ಲ ಮಕ್ಕಳನ್ನು ವಾಪಸ್ ಸ್ಥೂಲ ಸಾಕಾರಕ್ಕೆ ಕರ್ಕೊಂಡು ಹೋಗ್ತಾರೆ. ಬಾಬಾ ಇನ್ನೂ ಮುಗಿಸಿಲ್ಲ, ಮುಗೀತು ಅಂದ್ಕೊಂಡ್ರ ಮಕ್ಕಳೇ, ಬನ್ನಿ ವಾಪಸ್ ಬನ್ನಿ, ಸ್ಥೂಲ ಸಾಕಾರಕ್ಕೆ ಹೋಗೋಣ ನಡೀರಿ. ಸ್ಥೂಲ ಸಾಕಾರದ ಸಂಗಮದ ಸ್ಥೂಲ ಮನೆಗೆ ಕರ್ಕೊಂಡ್ಬರ್ತಾ ಇದ್ದಾರೆ. ಸಂಗಮದ ಸ್ಥೂಲ ಮನೆ ಮಧುಬನದ ಪಾಂಡವ ಭವನದ ಹಿಸ್ಟ್ರಿ ಹಾಲ್. ಬನ್ನಿ ಬನ್ನಿ ಬನ್ನಿ, ಬಂದು ನಿಂತ್ಕೊಳ್ರಿ ಎಲ್ಲರೂ ಅಂತಿದ್ದಾರೆ ಬಾಬರು. ಎಲ್ಲರೂ ಬಂದಿದ್ದೀರಿ. ಪಾಂಡವ ಭವನ ಹಿಸ್ಟ್ರಿ ಹಾಲ್. ಹಿಸ್ಟ್ರಿ ಹಾಲಿನಲ್ಲಿ ಮಮ್ಮ ಇದ್ದಾರೆ, ಬ್ರಹ್ಮ ಬಾಬಾ ಇದ್ದಾರೆ. ಪ್ರತಿಯೊಂದು ಮಗುವಿಗೆ ಮಮ್ಮ ಅಮೃತವನ್ನು ಕೊಡಿಸ್ತಾ ಇದ್ದಾರೆ. ಅನುಭವ ಮಾಡಿ. ಸುಜಾತಕ್ಕವರೇ, ನಿಮ್ಮ ಸರದಿ ಅಮೃತವನ್ನು ಸ್ವೀಕರಿಸಿ. ಮಮ್ಮ ಮುಗುಳ್ನಗುತ್ಸ ಮುದ್ದಾದ ಮಗುವೇ ಎನ್ನುತ್ತ ವಿಜಯ್ ಭವದ ತಿಲಕವನ್ನು ಹಚ್ಚಿ ಮುಗುಳ್ನಗುತ್ಸ ಅಮೃತವನ್ನು ಸ್ವೀಕಾರ ಮಾಡಿಸ್ತಾ ಇದ್ದಾರೆ. ಸುಜಾತ ಅಂಗಡಿಯಕ್ಕವ್ರ ಸರದಿ ಬಂದಿದೆ. ಮುಗುಳ್ನಗ್ತಾ ಇದ್ದಾರೆ. ಅಮೃತವನ್ನು ಸ್ವೀಕರಿಸಿದ ಸೆಕೆಂಡಿನಲ್ಲಿ ಅಮರ ಭವದ ವರದಾನವು ಪ್ರಾಪ್ತಿಯಾಗ್ತಾ ಇದೆ. ಸುಜಾತಕ್ಕವರೇ, ವಂಡರ್ಫುಲ್. ನೆಕ್ಸ್ಟ್ ರೇಣುಕಾ ಡಿ ಏನಕ್ಕವರೇ, ಅನುಭವ ಮಾಡಿ. ಎಲ್ಲಿದ್ದೀರಿ? ಸಂಗಮದ ಸ್ಥೂಲ ಮನೆ ಮಧುಬನದ ಪಾಂಡವ ಭವನ ಹಿಸ್ಟ್ರಿ ಹಾಲಲ್ಲಿದ್ದೀರಿ. ಮಮ್ಮ ಇದ್ದಾರೆ. ಮಮ್ಮ ಮಸ್ತಕಕ್ಕೆ ವಿಜಯ್ ಭವದ ತಿಲಕ ಹಚ್ಚಿ ಅಮೃತವನ್ನು ಕೊಡಿಸುತ್ತಿದ್ದಾರೆ. ಸ್ವೀಕರಿಸಿ ರೇಣುಕಾ ಡಿ ಏನಕ್ಕ ಅಮೃತವನ್ನು ಸ್ವೀಕರಿಸಿ. ಅಮರ ಭವ ಸ್ವೀಕಾರ ಮಾಡಿದವರೆಲ್ಲರೂ ನೆಕ್ಸ್ಟ್ ಹೋಗಿ ಮುಂದೆ ಬ್ರಹ್ಮ ಬಾಬಾ ಇದ್ದಾರಲ್ಲಿ. ಅವರು ಕೂಡ ರಕ್ಷಾ ಕವಚ ಹಾಕಿ, ಕೊರಳಲ್ಲಿ ರಕ್ಷಾ ಕವಚ ಹಾಕಿ ದೃಷ್ಟಿ ಕೊಡ್ತಾರೆ, ಟೋಲಿಯನ್ನು ಕೊಡ್ತಾರೆ. ಮರ್ಯಾದೆ ಪಡೆದುಕೊಳ್ಳಿ. ಸುಜಾತಕ್ಕವರೇ ಹೋಗಿ. ನೆಕ್ಸ್ಟ್ ಬ್ರಹ್ಮ ಬಾಬಾ ಇದ್ದಾರೆ ಇಲ್ಲಿ. ರೇಣುಕಾ ಅಕ್ಕವರೇ ಹೋಗಿ. ನೆಕ್ಸ್ಟ್ ಸರದಿ ಭಾರತೀಯ ಕೋರ್ತು.
ಭಾರತಿ ಹೊರಪೇಟೆ ಕೊಡ್ತು. ಮಮ್ಮಾರವರಿಂದ ಅಮೃತವನ್ನು ಸ್ವೀಕರಿಸ್ತಾ ಇದ್ದೀರಿ. ಅಮೃತವನ್ನು ಸ್ವೀಕರಿಸ್ತಾ ಇದ್ದೀರಿ. ಅಮೃತ ಸ್ವೀಕರಿಸಿ, ಅಮೃತವನ್ನು ಸ್ವೀಕರಿಸಿ, ಸ್ವೀಕರಿಸಿ. ವಿಜಯ್ ಭವದ ತಿಲಕವನ್ನು ಹಚ್ಚುತ್ತಾ ಇದ್ದಾರೆ ಮಮ್ಮ. ಅನುಭವ ಮಾಡ್ತಾ ಇದ್ದೀರಿ. ವೆರಿ ಗುಡ್. ನೆಕ್ಸ್ಟ್ ಮುಂದೆ ಹೋದರೆ ಬ್ರಹ್ಮಬಾಬರವರಿಂದ ನಿಮಗೆ ವಿಶೇಷವಾಗಿ ರಕ್ಷಾ ಕವಚ, ಟೋಲಿ, ದೃಷ್ಟಿ ಸಿಗಲಿದೆ, ಪಡೆದುಕೊಳ್ಳಿ. ನೆಕ್ಸ್ಟ್ ರತ್ನಮ್ಮ ಕೊರೆ ಅಮರ ಭವದ ವರದಾನ ಜೊತೆಗೆ ಅಮೃತ ಪರಮಾಮೃತವನ್ನು ಸ್ವೀಕರಿಸಿ. ಅದು ಮಮ್ಮ ಸ್ವೀಕಾರ ಮಾಡಿಸ್ತಿದ್ರೆ ಕೊಡಿರಿ, ಸ್ವೀಕರಿಸಿ. ಶಕುಂತಲ ಕೊರೆ ಅಮರ ಭವದ ವರದಾನ ಜೊತೆಗೆ ವಿಜಯ ಭವದ ತಿಲಕ ಜೊತೆಗೆ ಅಮೃತ ಪರಮಾಮೃತವನ್ನು ಕುಡಿದ ತಕ್ಷಣವೇ ಎಲ್ಲರೂ ನಿರೋಗಿಗಳು, ಪರ್ಮನೆಂಟ್ ನಿರೋಗಿಗಳಾಗಲಿದ್ದೇವೆ. ರೇಣುಕಾ ಅಕ್ಕನವರೇ ಅಳಗವಾಡಿ, ಅನುಭವ ಮಾಡಿ. ನಿಮ್ಮ ಸರದಿ ಮಮ್ಮ ಅಮೃತವನ್ನು ಕುಡಿಸ್ತಾ ಇದ್ದಾರೆ. ವಿಜಯ್ ಭವದ ತಿಲಕವನ್ನು ಹಚ್ತಾ ಇದ್ದಾರೆ. ಸರೋಜ ಅಕ್ಕ ಕಲ್ಲದೇವರ ಕೊರೆ ಮಮ್ಮ ಅಮೃತವನ್ನು ಕುಡಿಸ್ತಾ ಇದ್ದಾರೆ, ಸ್ವೀಕರಿಸಿ. ಅಮರ ಭವದ ವರದಾನ ಕೊಡ್ತಾ ಇದ್ದಾರೆ. ವಿಜಯ್ ಭವದ ತಿಲಕ ಹಚ್ತಾ ಇದ್ದಾರೆ. ಜಿ ಕೆ ಮಂಗಳಾಕೊರೆ ನಿಮ್ಮ ಸರದಿ. ಎಲ್ಲಿದ್ದೀರಿ? ಪಾಂಡವ ಭವನ, ಹಿಸ್ಟ್ರಿ ಹಾಲ್. ಎಲ್ಲ ಪೂರ್ವಜರು ಸುತ್ತಲೂ ನಿಂತು ನೋಡ್ತಾ ಇದ್ದಾರೆ. ಮಮ್ಮ ನಮ್ಮೆಲ್ಲರಿಗೂ ಅಮೃತವನ್ನು ಕೊಡಿಸ್ತಾ ಇದ್ದಾರೆ, ಸ್ವೀಕರಿಸಿ. ವಿಜಯ್ ಭವದ ತಿಲಕ ಹಚ್ತಾ ಇದ್ದಾರೆ, ಪಡೆದುಕೊಳ್ಳಿ. ವಿದ್ಯಾ ಇಂಗ್ಲಲ್ಲಿ ಅಕ್ಕವರೇ ಪಡೆದುಕೊಳ್ಳಿ. ಸರೋಜ ಅಕ್ಕನವರೇ, ಚಿತ್ರ ಲಿಟಲ್ ಆಂಜಲ್ ಪಡೆದುಕೊಳ್ಳಿ. ಅಮರ ಭವ ಅಮೃತ ಪರಮಾಮೃತವನ್ನು ಸ್ವೀಕರಿಸ್ತಾ ಇದ್ದೀರಿ. ಗೋವಿಂದ ರೆಡ್ಡಿ ಅಣ್ಣನವರೇ, ಜೊತೆಗೆ ಸ್ಫೂರ್ತಿ ಲಿಟಲ್ ಆಂಜಲ್. ಪರಮಾತ್ಮ ಮುಗುಳ್ನಗ್ತಾ ಇದ್ದಾರೆ. ಮುಂದುಗಡೆ ನೋಡಿ ಬ್ರಹ್ಮಬಾಬಾ ಹೇಗೆ ಎಲ್ಲ ಮಕ್ಕಳನ್ನು ತಮ್ಮ ಬಾಹುಗಳಲ್ಲಿ ಸಮಾವೇಶ ಮಾಡಿಕೊಳ್ಳೋರಿದ್ದಾರೆ. ನೆಕ್ಸ್ಟ್ ಲೆವೆಲಲ್ಲಿ ಎಲ್ಲರೂ ಅಮೃತವನ್ನು ಸ್ವೀಕರಿಸಿದವರೆಲ್ಲ ಮುಂದೆ ಹೋಗಬೇಕು. ಬ್ರಹ್ಮಬಾಬರವ್ರನ್ನ ಮೀಟ್ ಮಾಡಬೇಕು. ಬ್ರಹ್ಮಬಾಬಾ ಏನು ಹಾಕ್ತಾರೆ? ರಕ್ಷಾ ಕವಚ ಹಾಕ್ತಾರೆ, ಟೋಲಿಯನ್ನು ಕೊಡ್ತಾರೆ, ದೃಷ್ಟಿಯನ್ನು ಕೊಡ್ತಾರೆ. ಪಡೆದುಕೊಳ್ಳಿ. ಗೋವಿಂದನವರೇ ಅಮರ ಭವ. ಸ್ಫೂರ್ತಿ ಲಿಟಲ್ ಆಂಜಲ್ ಅಮರ ಭವ, ಅಮರ ಭವ. ವಿಜಯ್ ಭವದ ತಿಲಕ ಅಮೃತ ಪರಮಾಮೃತ ಮಮ್ಮ ಡೈರೆಕ್ಟ್ ಶಾರದಾಂಬ ಜಗದಂಬ ಸರಸ್ವತಿಯಿಂದ ಪಡೆದುಕೊಳ್ತಾ ಇದ್ದೆ. ಜಯ ಶ್ರೀನಿವಾಸಕ್ಕವರೇ ಅನುಭವ ಮಾಡಿ. ನಿಮ್ಮ ಸರದಿ ಬಂದಿದೆ. ಈಶ್ವರ ನಿಂತು ನೋಡ್ತಾ ಇದ್ದಾರೆ. ಎಲ್ಲ ಪೂರ್ವಜರು ನೋಡ್ತಾ ಇದ್ದಾರೆ. ಅಮರ ಭವ ಅಮರ ಭವ ಅಮರ ಭವದ ವರದಾನ ವಿಜಯ್ ಭವದ ತಿಲಕ ಅಮೃತ ಸ್ವೀಕರಿಸಿ. ಮಮ್ಮಾರವರಿಂದ ಅಮೃತ ಪರಮಾಮೃತವನ್ನು ಸ್ವೀಕರಿಸ್ತಾ ಇದ್ರಿ. ರಾಧಿಕಾ ಅಕ್ಕನವರೇ ಅಮೃತವನ್ನು ಸ್ವೀಕರಿಸಿ. ಎಲ್ಲ ರೋಗಗಳಿಂದ ಮುಕ್ತಿ, ನಿರೋಗಿಯಾಗಲಿದ್ದೀರಿ. ಅಮೃತ ಹೇಗೆ ಶರೀರದ ಅಂಗದಲ್ಲಿ ಹೋಗುತ್ತೆ, ಹಾಗಾಗಿ ಎಲ್ಲ ನರ್ವಸ್ ಸಿಸ್ಟಮ್, ಎಲ್ಲ ಬ್ಲಾಕೇಜಸ್ ಕ್ಲಿಯರ್ ಆಗಲಿದೆ. ಅನುಭವ ಮಾಡಬೇಕು. ಅನುಭವ ಮಾಡಿ ಅಮೃತವನ್ನು ಸ್ವೀಕರಿಸಿ. ರಾಧಿಕಾ ಅಕ್ಕನವರೇ ಅಮರ ಭವ ವಿಜಯ್ ಭವದ ತಿಲಕ. ವೀಣಾ ಅಕ್ಕನವರೇ, ಜೊತೆಗೆ ಅಂಕಿತ ಲಿಟಲ್ ಆಂಜಲ್ ಅನುಭವ ಮಾಡ್ತಾ ಇದ್ದೀರಿ. ಪರಮಾತ್ಮ ನೋಡ್ತಾ ಇದ್ದಾರೆ. ಎಲ್ಲ ಪೂರ್ವಜಾತ್ಮರು ನೋಡ್ತಾ ಇದ್ದಾರೆ. ಮಮ್ಮ ಪರಮಾಮೃತವನ್ನು ಸ್ವೀಕಾರ ಮಾಡಿಸ್ತಾ ಇದ್ದಾರೆ. ವೀಣಾ ಅಕ್ಕವರೇ, ಅಂಕಿತ ಲಿಟಲ್ ಆಂಜಲ್ ಪರಮಾತ್ಮ ನೋಡ್ತಾ ಇದ್ದಾರೆ. ಈ ಅಮೃತವನ್ನು ಸ್ವೀಕರಿಸಿ. ಎಲ್ಲ ನೆಗೆಟಿವ್ ಬ್ಲಾಕೇಜಸ್ಸಿಂದ ಮುಕ್ತ. ಅಮರ ಭವ ಅಮರ ಭವ ಅಮರ ಭವದ ವರದಾನ ವೀಣಾ ಅಕ್ಕನವರೇ ಅನುಭವ ಮಾಡಿ. ನೆಕ್ಸ್ಟ್ ಮುಂದೆ ಹೋದರೆ ಬ್ರಹ್ಮಬಾಬಾ ಎಲ್ರಿಗೂ ರಕ್ಷಾ ಕವಚ ಹಾಕಿ ಟೋಲಿಯನ್ನು ಕೊಟ್ಟು ಅವರ ಬಾಹುಗಳಲ್ಲಿ ಸಮಾವೇಶ ಮಾಡಿಕೊಳ್ತಾ ಇದ್ದಾರೆ. ಯಶೋದಕ್ಕವರೇ ನಿಮ್ಮ ಸರದಿ ಅಮೃತ ಸ್ವೀಕರಿಸಿ. ಅಮರ ಭವದ ವರದಾನ ಪಡೆದುಕೊಳ್ಳಿ. ವಿಜಯ್ ಭವದ ತಿಲಕ ಪಡೆದುಕೊಳ್ಳಿ. ಸೌಭಾಗ್ಯ ಅಕ್ಕನವರೇ ಅಮೃತ ಪರಮಾಮೃತವನ್ನು ಸ್ವೀಕರಿಸ್ತಾ ಇದ್ದೀರಿ. ಡೈರೆಕ್ಟ್ ಮಮ್ಮ ಜಗದಂಬ ಸರಸ್ವತಿಯಿಂದ. ಶಶಿಕಲಕ್ಕವರೇ ಪಡೆದುಕೊಳ್ಳಿ ಅಮೃತ
ಪರಮಾಮೃತವನ್ನು ಯಾರೆಲ್ಲ ಪಡೆದುಕೊಂಡಿದ್ದೀರಿ, ಯಾರೆಲ್ಲ ಪಡೆದುಕೊಂಡಿದ್ದೀರಿ, ಯಾರೆಲ್ಲ ಪಡೆದುಕೊಂಡಿದ್ದೀರಿ, ಅಮೃತವನ್ನು ಸ್ವೀಕರಿಸಿದ ಪ್ರತಿಯೊಂದು ಆತ್ಮಗಳು ಬನ್ನಿ, ಬ್ರಹ್ಮ ಬಾಬರವರ ಹತ್ತಿರ ಪಡೆದುಕೊಳ್ಳಿ. ರಕ್ಷಾ ಕವಚ ಮತ್ತು ಜೊತೆಗೆ ಟೋಲಿಯನ್ನು ಸ್ವೀಕರಿಸಿ. ಎಲ್ಲರ ಕಾಲಕಂಟಕ ದೂರವಾಗುತ್ತಿದೆ, ಕಾಲಕಂಟಕ ದೂರವಾಗುತ್ತಿದೆ. ನಾವೆಲ್ಲರೂ ವಾಪಸ್ ಎಲ್ಲ ವಿಜಯಭವದ ತಿಲಕ ರಕ್ಷಾ ಕವಚ ಅಮೃತ, ರಕ್ಷಾ ಕವಚ ಅಮೃತ, ಪರಮಾತ್ಮ ದೃಷ್ಟಿ, ಮಮ್ಮ ದೃಷ್ಟಿ, ವಿಜಯಭವದ ತಿಲಕ ಇಷ್ಟೆಲ್ಲ ಪಡೆದುಕೊಂಡು ವಾಪಸ್ ಸೂಕ್ಷ್ಮವತನಕ್ಕೆ ಬನ್ನಿ. ಸೂಕ್ಷ್ಮವತನದಲ್ಲಿ ಬಾಪ್ ದಾದಾರವರ ಸಮ್ಮುಖದಲ್ಲಿ ನಿಂತು ಸತ್ಯ ಹೃದಯದಿಂದ ಬಾಪ್ ದಾದಾರವರಿಗೆ ಸತ್ಯ ಹೃದಯದಿಂದ ನಮಸ್ತೆ ಪರಮಾತ್ಮ, ನಮಸ್ತೆ, ಧನ್ಯವಾದಗಳನ್ನು ಅರ್ಪಿಸುತ್ತಾ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ ಬಂದು ಭೃಗುಚಿಯ ಮಧ್ಯದಲ್ಲಿ ವಿರಾಜಮಾನನಾಗಿದ್ದೇನೆ. ಶಾಂತ ಸ್ವರೂಪನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆ ಮನೆ ಮಂದಿರವಾಗಿದೆ. ಮನೆಯ ತುಂಬ ಶಾಂತಿಯ ಕಿರಣಗಳು. ಮನೆ ಮಂದಿರವಾಗಿದೆ. ಶಾಂತಿಯ ಕಿರಣಗಳು. ನನಾತ್ಮ ಶಾಂತ ಸ್ವರೂಪನಾಗಿದ್ದೇನೆ. ಶಾಂತ ಸ್ವರೂಪನಾಗಿದ್ದೇನೆ. ಶಾಂತ ಸ್ವರೂಪನಾಗಿದ್ದೇನೆ. ಶಾಂತ ಸ್ವರೂಪನಾಗಿದ್ದೇನೆ.